ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನರೇಗಲ್ ಸರ್ಕಾರಿ ಮಾದರಿಯ ಕೇಂದ್ರ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನು ಅದ್ದೂರಿಯಾಗಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ಮತ್ತು ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಮುಖ್ಯವಾಗಿ ಕಂಡು ಬಂದಿದ್ದೇನೆಂದರೆ ತಾಯಂದಿರು, ಅಜ್ಜಿಯಂದಿರು, ತಂದೆಗಳು ಕೂಡಿಕೊಂಡು ಎಲ್ಲಾ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳೊಂದಿಗೆ ಊಟ ಮಾಡಿಸುತ್ತಾ ಅವರ ಜೋಡಿ ತಾವು ಮಕ್ಕಳಾಗಿ ಆಟ ಪಾಠ ಹೇಳುತ್ತಾ ಸರ್ಕಾರಿ ಶಾಲೆಯಲ್ಲಿ ಸಾಕಷ್ಟು ಸೌಲಭ್ಯಗಳು ಇದ್ದು ಇದನ್ನ ಕಂಡು ಎಲ್ಲ ತಾಯಂದಿರು ಸಂತೋಷದಿಂದ ಮಕ್ಕಳ ಜೋಡಿ ಈ ಒಂದು ದಿನಾಚರಣೆಯನ್ನ ಖುಷಿಯಿಂದ ಅನುಭವಿಸಿದ್ದಾರೆ. ನಿಜಕ್ಕೂ ಸರ್ಕಾರಿ ಶಾಲೆಗಳಲ್ಲಿ ಸಾಕಷ್ಟು ಸೌಲಭ್ಯಗಳಿದ್ದು ಪ್ರತಿಯೊಬ್ಬರು ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು, ಬಳಸಬೇಕೆಂದು ಪ್ರತಿಯೊಬ್ಬರು ಹಾರೈಸಿದ್ದಾರೆ. ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿ, ಯುಕೆಜಿ ಸ್ಕೂಲ್ಗಳು ತುಂಬಾ ಉತ್ತಮವಾಗಿ ಕಂಡುಬಂದಿದ್ದು ಪ್ರತಿಯೊಬ್ಬ ಬಡವ ಶ್ರೀಮಂತ ಅನ್ನದೆ ಈ ಶಾಲೆಯಲ್ಲಿ ಒಂದೇ ತಾಯಿಯ ಮಕ್ಕಳಾಗಿ ನೋಡಿಕೊಳ್ಳುತ್ತಿರುವ ಶಿಕ್ಷಕರಿಗೆ ಮತ್ತು ಶಿಕ್ಷಕಿಯರಿಗೆ ಎಲ್ಲಾ ತಂದೆ ತಾಯಿಯವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಹೀಗಾಗಿ ಹೆಚ್ಚಿನ ಆದ್ಯತೆ ಸರ್ಕಾರ ಕೊಡುತ್ತಿದ್ದು ಇಂತಹ ಶಾಲೆಗಳು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳೆಯಬೇಕೆಂದು ಎಲ್ಲರೂ ಹಾರೈಸಿದ್ದಾರೆ. ಬ್ಯೂರೋ ರಿಪೋರ್ಟರ್ ಶಿವಸಂಗಯ್ಯ, ಶಾಂತ ಎನ್ಮಡ್, ಪ್ರಜಾಪವರ್ ಟಿವಿ, ಗದಗ. ಸಣ್ಣ ಸಣ್ಣ ಬೆಳ್ಳಿಗಳಿರ್ತ ಸಣ್ಣ ಗಿಡ ಇದ್ದ ಕಾಯಿ ತಾನ ಉದುರಿಸ್ತೈತ್ರಿ ಅದ ನೋಡ್ರಿ. ಅದು ಯಾಕಂದ್ರ ಅದರ ಶಕ್ತಿ ಹಿಡ್ಕೊಳಕ್ ಇರಂಗಿಲ್ಲ. ಈಗ ನಮ್ಮ ಮಕ್ಕಳ ತಾಯಿಂದ್ರ ಆಗ್ತಕ್ಕಂತ ಶಕ್ತಿ ಇರಂಗಿಲ್ಲ. ಆ ಸಣ್ಣ ಬಳ್ಳಿ ಇರ್ತೈತಿ. ಏನೇ ಒಂದು ಮಗು ಇನ್ನೊಂದು ಮತ್ತೊಂದು ಮಗು ಸರಿಯಾಗಿ ರಕ್ತದ ಕೊರತೆ ಇರ್ತೈತಿ, ದಾಢ್ಯವಾಗಿ ಬೆಳೆದಿರಂಗಿಲ್ಲ, ದೈಹಿಕವಾಗಿ ದಷ್ಟಮುಷ್ಟ ಆಗಿಲ್ಲ. ನೀವು ಈಗಿನ ಕಾಲದ ದಬ 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 ಬೆಳೆದು ಬಿಟ್ಟಿರ್ತಾವ. ಹುಡುಗಿ ಎತ್ತರ ಆಯ್ತಂತ ಬಾಲ್ಯವನ್ನು ಕದ್ದು ಮುಚ್ಚಿ ಮಾಸ್ತರ್ ಕಡೆ ಸ್ವಲ್ಪ ಬರೆಸ್ಕೊಡ್ರಿ, ಹಂಗ್ ಮಾಡ್ರಿ, ಊರನ್ನ ಗಣ್ಯ ವ್ಯಕ್ತಿಗಳು ಕರ್ಕೊಂಡ್ಬರುದು ಮಾಡ್ಬೇಡ್ರಿ. ದಯವಿಟ್ಟು ಮಾಡ್ಬೇಡ್ರಿ. ದಯವಿಟ್ಟು ಮಕ್ಕಳನ್ನು ಬೆಳಿಲಿಕ್ಕೆ ಬಿಡ್ರಿ. ಇವತ್ತು ಹೇಳ್ದ ಮತ್ತೆ ಯಾವಾಗ ಹೇಳಬೇಕು? ಸುಳ್ಳಿಗೆ ಇಲ್ಲಿ ಶಿಕ್ಷಕರ ಹತ್ರ ಬರೆಸ್ಕೊಂಡು ತಿದ್ದಿ ಇದನ್ನ ಮಾಡಿ ಯಾರು ಹೇಳ್ತಾರ? ಮಾಸ್ತರ್ ಒಂದೇ ವ್ಯಕ್ತಿ ಇಲ್ಲ. ಮಾಡ್ಬೇಡ್ರಿ. ಯಾರು ಬೇಡ ಅಂದ್ರೆ 18 ವರ್ಷಕ್ಕೆ ಮದುವೆ ಮಾಡೇ ಮಾಡ್ತಾರ. ಯಾರು ಬೇಡ ಅಂದ್ರೆ 21 ವರ್ಷಕ್ಕೆ ಗಂಡ್ಮಕ್ಳಿಗೆ ಮದುವೆ ಮಾಡೇ ಮಾಡ್ತಾರ. ಬಾಲ್ಯ ವಿವಾಹ ಪದ್ಧತಿ ನಿಷೇಧಿಸ್ರಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ವಿಶೇಷ ಚೇತನ ಮಕ್ಕಳು ಅಂತ ಇರ್ತಾರೆ ನಮ್ಮಲ್ಲಿ, ವಿಶೇಷ ಅಂಗವಿಕಲ ಮಕ್ಕಳು. ಅವ್ನು ಯಾರು ನಾವು ಸರ್ಕಾರ ವಿಶೇಷವಾದ ಗೌರವ ಕೊಡ್ತೈತಿ, ಅವರಿಗೆ ವಿಶೇಷವಾದ ಸೌಲಭ್ಯಗಳನ್ನು ಕೊಡ್ತೈತಿ. ಈ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಸರ್ಕಾರದ ಸೌಲಭ್ಯಗಳು ಸಾಕಷ್ಟುಗಳಿದ್ದಾವೆ. ಬಿಸಿ ಊಟ ಹೇಳಿದೆ, ಬಿಸಿ ಊಟ ಇರ್ಬೋದು, ಮಕ್ಕಳಿಗೆ ಫ್ರೀ ಶೂ ಇರ್ಬೋದು, ಸಾಕ್ಸ್ ಇರ್ಬೋದು, ಅವರಿಗೆ ಯೂನಿಫಾರ್ಮ್, ID ಕಾರ್ಡ್, ಬೆಲ್ಟ್. ಇನ್ನೊಂದು ವಿಶೇಷ PMಶ್ರೀ, ಪ್ರಧಾನಮಂತ್ರಿ ರೈಸಿಂಗ್ ಫಾರ್ ಇಂಡಿಯಾ ಅಂತ ಪ್ರಧಾನಮಂತ್ರಿ ಈ ನಮ್ಮ ರೋಣ ಮತ್ತು ಗಜೇಂದ್ರಗಡ ತಾಲೂಕಿನಲ್ಲಿ ಕೇವಲ 5 ಶಾಲೆಗಳದವು. ಕೇವಲ 5 ಶಾಲೆಗಳು. ಅದ್ರಾಗ ನಮ್ದೊಂದು ಶಾಲೆ ಅನ್ನೋದು ಖುಷಿ ಆಗ್ತೈತಿ. ಯಾವ್ದು ನೋಡಿ, ಈ ಶಾಲೆಗಳನ್ನು ಮುಚ್ಚಬೇಕಂತ ಎಷ್ಟೋ ಜನ ಕನಸ್ಕೊಂಡಿದ್ರು. ಯಾರು ಮುಚ್ಚಾಕ್ ಹೋಗ್ತಾರೆ? ಸೊನ್ನೆ ಅನ್ನೋದೈತಲ್ಲ, ಅದು ಮುಟ್ಲೇಬೇಕು. ನೈತೇನು ಸೊನ್ನೆ ರೆಡಿ ಮಾಡ್ತೀನಿ, ಹಿಂಗೆ ಮಾಡ್ಕೋತದ ಸೊನ್ನೆ ಮುಟ್ಟಬೇಕು. ಅದು ಮುಟ್ಲಿಲ್ಲ ಸೊನ್ನೆ ಆಗಲ್ಲ. ಯಾರೇನು ನಾಶ ಮಾಡಕ್ ಹೋಗ್ತಾರ ಅದು ನಾಶ ಆಗಂಗಿಲ್ಲ, ಅದು ಬೆಳಿತೈತಿ. ಅದೇ ಶ್ರೀಕೃಷ್ಣ ಯದಾ ಧರ್ಮಶ್ಯ ಗಾನ, ಯಾವಾಗ ಧರ್ಮ ಯಾವಾಗ ಅಧರ್ಮ ಹೆಚ್ಚಕ್ ನಾನು ಮತ್ತೆ ಹುಟ್ಟಿ ಬರ್ತೇನೆ. ಈ ಶಾಲೆಯನ್ನು ತುಳಿದು ಮೆಟ್ಲಿಕ್ಕೆ ಹೋದ್ರೆ ಒಳ್ಳೆ ಪುಣ್ಯಾತ್ಮ ಏನಾಯ್ತು, ಪ್ರಧಾನಮಂತ್ರಿ ರೈಸಿಂಗ್ ಫಾರ್ ಇಂಡಿಯಾ ಅನ್ನೋದು ಲಕ್ಷ ಗಟ್ಟಲೆ ದುಡ್ಡು ಕೊಡಕತ್ತರು. ಸುಮಾರು ಒಂದು 5-7 ಲಕ್ಷ ಗಟ್ಟಲೆ ದುಡ್ಡು ಹಾಕಿ ಬೇರೆ ಇದ್ದಿದ್ರಿ ಚೇರು ಗೀರು ಎಲ್ಲ ಮಕ್ಕಳ ID ಎಲ್ಲ ನಮ್ಮ ಅವರ ಒಂದು PMಶ್ರೀ ಯೋಜನೆ ಒಳಗೆ ಯೋಗ ಶಿಕ್ಷಕರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ LKG UKG ಶಿಕ್ಷಕರು ಕೊಟ್ಟಿದ್ದಾರೆ. ಮುಂದೆ ಈ ಸಲ LKG ಕೊಟ್ಟಿದ್ದಾರೆ, ಮುಂದೆ ವರ್ಷ UKG ಶಿಕ್ಷಕರನ್ನು ಕೊಡ್ತಾರೆ. ಅದೇ ರೀತಿ ನಾವು ಹೋದ ವರ್ಷನ ಇಂಗ್ಲಿಷ್ ಮೀಡಿಯಂ 1ನೇ ತರಗತಿಗಳನ್ನು ಪ್ರಾರಂಭ ಮಾಡಬೇಕಾಗಿತ್ತು. ನಮ್ಮ ಒಂದು ಅಡೆತಡೆ ಶಿಕ್ಷಕರ ಒಂದು ಕೊರತೆಯಿಂದ, ನಮ್ಮ ಒಂದು ಕೆಲಸದ ಭಾರದ ಒತ್ತಡದಿಂದ, ನಮ್ಮ ಈ ಪ್ರಧಾನಮಂತ್ರಿಯ ಗುರುಗಳ ಒಂದು ಕಡಿಮೆ ಅದಕ್ಕೋಸ್ಕರ ನಾವು ಈ ವರ್ಷದಿಂದ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಇಂಗ್ಲಿಷ್ ಮೀಡಿಯಂ 1ನೇ ತರಗತಿಯನ್ನು ಕೂಡ ಪ್ರಾರಂಭ ಮಾಡ್ತೇವೆ. ನಮ್ಮಂಗೆ LKG UKG ಮುಗಿದಿನ ಸರ್ ನಾವು ಬೇರೆ ಶಾಲೆ ಹೋಗ್ತಾರೆ ಇಲ್ಲ. ದಯವಿಟ್ಟು ಕೂಡ ನೀವು ಆ ರೀತಿಯ ಯೋಚನೆಯನ್ನು ಮಾಡಬೇಡ್ರಿ. ನಿಮ್ಮ ಮಗುನ ನಾನು ಬೆಳೆಸಿದೆ. ಈ ನಿಮ್ಮ ಮಗಳು ಏನಾಗ್ತೈತೆ ಅಂದ್ರೆ ಬೆಳೆಸ್ತೀರಿ, 18 ವರ್ಷ ಬೆಳೆಸ್ತೀರಿ. ಮದುವೆ ಆಗೋ ಟೈಮ್ದಾಗ ನೀವು ನನ್ನ ತಂದೆ ತಾಯಿ ಮಾತು ಕೇಳಲ್ಲ, ಯಾರನ್ನ ಕೇಳಿ ಮದುವೆ ಆಗ್ತೇನು ಅಂತ ಅಂದ್ಬಿಟ್ರೆ ಮಗ ನಿನ್ ವಯಸ್ಸಿಗೆ ಬಂದಾಗ ಏನಾರ ಆಗ್ತದೆ, ಹಂಗೆ ಫಸ್ಟಿಗೆ ನೋವು ಆಗ್ತೈತಿ. ಅದಕ್ಕೆ ನೀವು LKGನೂ ಕಲಿಸಿರಿ, UKG. ನಮ್ಮ ಮಗುವಿಗೆ ಕುಂದ್ರಾಕ್ ಬರಲ್ಲ, ನಿಲ್ಲಾಕ್ ಬರಲ್ಲ, ಕುನ್ಸೋದು ನಿಲ್ಸೋದು ನಡೆಯಾಕಂತ ಕಲಿಸಿದಂತ ನಾವು ಅಲ್ಲಿ ಊಟ ಮಾಡ
ಹಣ್ಣುಗಳ ಗಿಡಗಳನ್ನು ಕಷ್ಟಪಟ್ಟು ಬಿಸಿಲಾಗ ಎಲ್ಲಾಗ ಚಳಿ ಮಳೆ ನೋಡೋದು ಗಿಡ ಹಚ್ಚಿ ನೀರು ಬೆಳೆಸಿ ಹಾಕಿ ಬೆಳೆಸಿರ್ತೀನಿ, ಯಾರೋ ಫಲ ತಿಂತಾರಂದ್ರ ಆ ಕೆಲಸ ಮಾಡಿಬಿಡ್ರಿ. ದಯವಿಟ್ಟು ಕೂಡ LKG UKG ನಮ್ಮ ಮಕ್ಕಳು ಇಲ್ಲಿ ಮುಗಿದ ನಮ್ಮಲ್ಲಿ 22 ಮಕ್ಕಳು ಮಾತ್ರ ಅಡ್ಮಿಷನ್. ಅದಕ್ಕೆ ಮಕ್ಕಳು ಏಜ್ ಕಡಿಮೆ ಇದ್ರು ಕೂಡ ನಾವು 36 ಮಕ್ಕಳಿಗೆ ಕೂಡ ಶಿಕ್ಷಣ ಕೊಡ್ತಿದ್ದೀವಿ. 36 ಮಕ್ಕಳಿಗೆ ಫ್ರೀ ಎಜುಕೇಶನ್, ಫ್ರೀ ಬಟ್ಟೆಯನ್ನು ಕೊಡ್ತಿದ್ದೀವಿ, ಟಾಯ್ ಕೊಡ್ತಿದ್ದೀವಿ. ನಮಗೆ ಬರೋದು ಅವ್ರಿಗೆ ಸರ್ಕಾರದಿಂದ ಯಾವುದೇ ಮೊಟ್ಟೆ ಬಾಳೆಹಣ್ಣು ಸೌಲಭ್ಯಗಳಿರಲ್ಲ, ಆದ್ರೂ ಕೂಡ ನಮ್ಮ ಎಲ್ಲ ಮಕ್ಕಳ ಒಂದು ಇದ್ರ ಜೊತೆ ಅವರಿಗೂ ಎಲ್ಲ ಸೌಲಭ್ಯ ಕೊಡ್ತೀವಿ. ಅವರಿಗೆ 36 ಜೊತೆ ಶೂ ಬೇಕಾಗಿದ್ದು ನಮಗೆ ನಾವೇನ್ ಮಾಡಿದ್ವಿ, ಸರ್ಕಾರದಿಂದ ಸಪ್ಲೈ ಇದ್ದಿದ್ದಿಲ್ಲ. ನಾವೆಲ್ಲ ಶಿಕ್ಷಕರು SDMC ಸರ್ವ ಸದಸ್ಯರು ಎಲ್ಲ ಕೇಳಿ ಸರ್ ಅವ್ರಿಗೆ ತಂದು ಕೊಡೋಣ ಸರ್, ಏನೇ ಕಷ್ಟ ಆಗಲಿ ಭಾವನೆ ಹಾಕೊಂಡು ಹೆಂಗಾರ ಮಾಡಿಕೊಡೋಣ, ಸಿಸ್ಟಮೆಟಿಕ್ ಕಾರಣಂತ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇವಾಗ ನಮ್ಮ SDMCಯ ಅಧ್ಯಕ್ಷರು ಸರ್ವ ಸದಸ್ಯರು ಬಹಳ ಕೆಲಸ ಮಾಡಿದ್ದಾರೆ. ಯಾಕೆ ಖುಷಿಯಿಂದ ಹೇಳ್ತೀನಿ ಅಂದ್ರೆ, ಇವ್ರು ನಾವೇನಾದ್ರು ಬಸ್ ಸ್ಟ್ಯಾಂಡ್ ಹೋಗ್ತಾರೆ, ಏನ್ ನಿಮ್ ಸರ್ ಅಂದ್ರೆ ಕೇಳ್ತಿರ್ತಾರೋ, ನಿಮ್ ಸರ್ ಕೂಡ ಇರ್ತೇವೆ. ಅಧ್ಯಕ್ಷರಂದ್ರೆ ಮನ್ಯಾಗ ಬೈತಿರ್ಬೋದು, ನಾವು ನೀವೆಲ್ಲ ಬಿಟ್ಟು ಬಂದಿರ್ಲಿ, ನೀವು ತಾಯಿಂದಿದ್ರೆ ಹೋಗ್ಬಿಡೋದನ್ನ ಅಥವಾ ಶಾಲೆಗೆ ಹೋಗ್ಬಿಡೋದನ್ನ, ಊಟ ಕೊಡಾರ ಯಾರಿಲ್ಲ, ಅಡಿಗೆ ಮಾಡ್ಯಾರ ಯಾರು, ಒಂದ್ ದಿವಸ ಬಿಟ್ರೆ ಸದಾ ಕಾಲ ಕೂಡ ನಮ್ ಜೊತೆಯಿಂದ ಇರ್ತಾರ. ಆದ್ರೆ ಈ ಪ್ರಾಮಾಣಿಕವಾಗಿ ಹೇಳ್ತೀವಿ, ಇಲ್ಲಿರ್ತಕ್ಕಂಥ ದುಡ್ಡು ಪುಸ್ತಕ ಮಾಡಿ ಹಂಗೆ ಖರ್ಚು ಮಾಡ್ಬೇಕು. ನಿಮ್ಮ ಉಚ್ಚೇರೇಷನ ಹಾನಿಯಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಯಾವುದೇ ಒಂದು ಹಣವನ್ನು ಯಾವುದಕ್ಕೂ ವೇಸ್ಟ್ ಪೋಲು ಮಾಡದಂಗ ಬಹಳ ಕಷ್ಟ ಮಾಡಿ ಅಲ್ಲೇ ಹೋಗಿ ಕಸ್ಟಮರ್ ಹತ್ರ ಹೋಗಿ ತಗೊಂಡ್ಬಂದು ಈ ಸುಂದರವಾದ ಶಾಲೆ ಆಗ್ತೈತಿ. ಮುಂದೆ 32 ಲಕ್ಷಗಳ ರೂಪಾಯಿಗಳಲ್ಲಿ 4 ಕೊಠಡಿಗಳಿಗೆ ಕಾಂಕ್ರೀಟ್ ಕೊಠಡಿಗಳಾಗ್ತವೆ. ಅಲ್ಲೇ ಸುಣ್ಣ ಬಣ್ಣ ಒಳ್ಳೆ ಇದೆ, ಮತ್ತೊಂದು ಸ್ಮಾರ್ಟ್ ಕ್ಲಾಸ್ ಅಂತ ಬರುತ್ತೆ. ಮತ್ತೆ ನಮ್ಮ PMಶ್ರೀ ಒಳಗೆ 38 ಲಕ್ಷಗಳ ರೂಪಾಯಿ, ಎಷ್ಟ್ರಿ 38 ಲಕ್ಷಗಳ ರೂಪಾಯಿಗಳಿಗೆ ಮತ್ತೆ ಗೌರ್ಮೆಂಟ್ ಕೊಡ್ತೈತಿ. ಈ ಎಲ್ಲ ಶಾಲೆಗಳಿಗೆ ಸೋಲಾರ್ ಲೈಟಿಂಗ್ ಹಾಕ್ತಾರ, ಎಲ್ಲ ಮಕ್ಕಳಿಗೆ ಸ್ಮಾರ್ಟ್ ಕ್ಲಾಸ್ ಮಾಡ್ತಾರ, ಎಲ್ಲ ಮಕ್ಕಳಿಗೆ ಸೈನ್ಸ್ ಉದ್ಯಾನವನ್ನ ಮಾಡ್ತಾರ. ಇದನ್ನ ಯಾಕೆ ಮಾಡಕ್ ಆಗೋದಂತಂದ್ರೆ, ನಮ್ಮ ಶಾಲೆ ಗೇಟ್ ಓಪನ್ ಐತಿ, ಓಪನ್ ಹೋಗ್ತಾರ, ಓಪನ್ ನಾನು ಚೆನ್ನಾಗಿ ಮಾಡಿರ್ತೀನಿ, ಅಲ್ಲೆಲ್ಲ ನಮ್ಮ ತಾಯಂದ್ರ ನೋಡಿರ್ತಾರ, ಅಲ್ಲಿ ಬಂದು ಮನಸ್ಸು ಮಾಡೋದು. ಅಲ್ಲ CC ಕ್ಯಾಮ್ರಾಗಳನ್ನ ಕ್ಲೋಸ್ ಆಗಿ CC ಕ್ಯಾಮ್ರಾಗಳನ್ನ ಅಳವಡಿಸಿದೀವಿ ನಾವೆಲ್ಲ, ಎಲ್ಲ ಚೆನ್ನಾಗಿ ಮಾಡಿ ಬಣ್ಣ ಹಾಕಿರ್ತಾರ. ಯಾರಿಗೂ ನೀವು ಹೇಳ್ರಿ, ನಿಮ್ಮ ಅಣ್ಣ ತಮ್ಮ ನಮ್ಮ ಸಹೋದರ ಆಡ್ತಿರ್ತಾರಲ್ಲಪ್ಪ, ಚೆನ್ನಾಗೈತಿ ಬಣ್ಣ ಹಚ್ಚಿ ಒಂದು ಉಟ್ಲಿ ಅಂತ ತೊಗೊಂಡು ಸಗಣಿ ಒರೆಸ್ಬಿಟ್ರೆ ತಪ್ಪಲ್ಲ. ನಮ್ಮ ಮನೆ ಎಲ್ಲ ಮಾಡ್ತೇವೆ, ನಮ್ಮ ಮನೆ ಜಗದೀವಿ, ನಮ್ಮ ಮನೆ ಕಟ್ಟಿ ಮೇಲೆ ಕುತ್ಕೊಂಡು ಎಲ್ಲಡಿಕೆನೂ ಉಗಳಲ್ಲ ಅಂತಂದ್ರೆ ಇಲ್ಲಿ ಬಂದು ಎಲ್ಲ ಹೊಲ್ಸಾಕ್ ಮಾಡ್ತಾರೆ, ಮನಸ್ಸಿಗೆ ನೋವು ಆಗ್ತೈತಿ. ನಮ್ಮ ಶಿಕ್ಷಕರು ನೋಡಿ, ನಿಮ್ಮ ಮಕ್ಕಳು, ನಾನು ಇನ್ನೊಂದು ದುಃಖದ ವಿಷಯನೇ ಹೇಳ್ಬೇಕಾಗತ್ತ, ನಾವು ಇಷ್ಟೆಲ್ಲಾ ಮಾಡಾಕತ್ತೀವಿ, ಆಡಂಬರ ಮಾಡಿದ್ವಿ, ಹುಡುಗರು ಚಂದ ಮಾಡಿದ್ವಿ, ನಮ್ಗೊಂದ್ 4 ಮಂದಿ ಅಡ್ಮಿಷನ್ ಕೊಡ್ಲಿಲ್ಲ ನೀವೆಲ್ಲ ತಾಯಂದಿರು. ಈ ಶಾಲೆ ಊರೊಳಗೆ ಒಂದೇ ಶಾಲೆ ಐತಿ, ಇಲ್ಲಿ ಒಂದೇ ಮುಚ್ಚೆ ಐತಿ, MCS ಶಾಲೆ ಅಂದ್ರೆ ಗೊತ್ತಿಲ್ಲ. ವಿಶೇಷವ ನಮ್ಮ ತಾಯಂದಿರು ಯಾರು, ನಮ್ಮ ಗಂಡು ಮಕ್ಕಳಿಗೆ ಕಲ್ತಂತ MCS ಶಾಲೆ ಏನೈತ್ರಿ ಸರ್, ಈ ಗ್ರೌಂಡ್ ನಾಗ 2 ಶಾಲೆ, ಒಂದು KGS ಹೆಣ್ಣು ಮಕ್ಕಳ ಶಾಲೆ ಐತಿ, ಒಂದು MCS ಗಂಡು ಮಕ್ಕಳ ಶಾಲೆ ಐತಿ. ಎಲ್ಲೈತ್ರಿ ಸರ್ ಶಾಲೆ? ಕೆಲವೊಂದು ನನ್ನಂತ ಮಹಾನ್ ಭಾವ ಶಿಕ್ಷಕರು ಶಾಲೆ ಮುಚ್ಚಿದೆ, ಅಲ್ಲಿ ಮಾಸ್ತರಿಲ್ಲ, ಅಲ್ಲಿ ಕಲ್ಸಂಗಿಲ್ಲ, ಶಿಕ್ಷಕರು ಹೊಡೆದಾಡ್ತಾರ, ಸರಿ ಇಲ್ಲ ಅಲ್ರಿ. ನಾನ್ ನಿಮ್ಮೂರ, ನಾ ಬೇರೆ ಊರ, ನಾನು ನಿಮ್ ಮ್ಯಾಗ ತುಪ್ಪ ಸುರಿದ್ರು ನೀವು ನಂಬಂಗಿಲ್ಲ. ಇವ್ರನ್ನ ಎಣ್ಣೆ ಸುರು ತುಪ್ಪ ಅಂತ ತಿಳ್ಕೊಂತೀರಲ್ರಿ. ಎಲ್ಲ ಹಾಕೊಂಡ ಸಿಸ್ಟಮ್ ಚೆನ್ನಾಗಿದೆ ಸರ್, ಇಲ್ಲ. ಮರವಿದ್ದು ಫಲವೇನು, ಹಣ್ಣು ಕೊಡದಿದ್ರೆ ಏನು ಫಲ ರೀ? ಹಸುವಿದ್ದು ಫಲವೇನು, ಹಯನವಿಲ್ಲದ ಮೇಲೆ. ನನಗೆ ರೂಪವಿದ್ದು ಫಲವೇನು, ಗುಣವಿಲ್ಲದ ಮೇಲೆ. ಹೌದಲ್ರಿ? ನಮ್ಮ ಮಕ್ಕಳು ನಾವೆಲ್ಲ ಇಷ್ಟೆಲ್ಲ ಚೆನ್ನಾಗಿ ಮಾಡಿದೇವೆ ಅಂದ್ರೆ ಅವ್ರಿಗೆ ವಿದ್ಯೆ ಇಲ್ಲ ಅಂದ್ರೆ ನಡೀತೈತೇನ್ರಿ? ಅದಕ್ಕೆ ಒಂದೇ ಕೈಯಲ್ಲಿ ಚಪ್ಪಾಳೆ ಆಗಲ್ಲ, 2 ಕೈ ತಟ್ಟೋಣ ಅಂತ ಹೇಳಕ. ಅದಕ್ಕೆ ಪೋಷಕ ಶಿಕ್ಷಕರ ಮಹಾಸಭೆಯಲ್ಲಿ ಸರ್ಕಾರ ನೀವೆಲ್ಲರೂ ನಿಮ್ಮ ಮಕ್ಕಳ ಶಾಲೆಗೆ, ಸರ್ಕಾರಿ ಶಾಲೆಗೆ ಹಚ್ಚಲಿಲ್ಲ ಅಂದ್ರೆ ಸುಮಾರು ಇವತ್ತಿನ ಪೇಪರ್ನಾಗ ನೋಡ್ರಿ, ಸುಮಾರು 25,000 ಸರ್ಕಾರಿ ಶಾಲೆಗಳು ಮುಚ್ಚಲಿಕ್ಕೆ ವ್ಯವಸ್ಥೆ ಮಾಡಾಕತ್ತಿದ್ದಾರೆ. ಮಾಡಬೇಡ್ರಿ ಹಂಗ. ಬಡವರ ಶಾಲೆಗಳು, ಬಡವರ ಮಕ್ಕಳು ನಾವೆಲ್ಲ ಇದ್ದಂತ ಒಂದ ಮಗು ನಿಮ್ಗೆ ಅರ್ಥ ಆಗ್ತಾ ಇರಂಗಿಲ್ಲ. ಅದೇ LKG ಮಗು ಕೂಡ ನಾನು ಹೋಗಿ ಎಲ್ಲ ನೀವು ಎಲ್ಲೇ ಬೇರೆ ಶಾಲೆಗೆ ಕೇಳ್ರಿ, ಇಲ್ಲಿ ಹಚ್ತೀರಿ ಕಡಿಮೆ, ಗದಗ ಹೋಗಿ 1 ಲಕ್ಷ ಬೇಕ್ರಿ ಒಂದು ಮಗುವಿಗೆ. LKG ಮಗು ಕುಂದ್ರಸಾಕ 1 ಲಕ್ಷ ಬೇಕು. ದಯವಿಟ್ಟು ಹಂಗೆ ಮಾಡಬೇಡ್ರಿ. ನಿಮ್ಮ ಮಗುವಿನ ಜೊತೆ ಬರ್ರಿ, ಮನ್ಯಾಗ ಹೋಗಿ ನಿಮ್ ಟೀಚರ್ಗೆ ಪಾಲಕ್ ನಮ್ಮನ್ನ ಕೆಲಸ ಮಾಡಾಕತ್ತಾರಲ್ಲ, ಇವತ್ತೇನ್ ಹೇಳಿದ್ರಪ್ಪ ನಿಮಗೆ ತಿಳಿಯಲ್ಲ, ಅದು ನಿಮಗ್ ತಿಳಿಯಲ್ಲ. ABCD ಬರಲ್ಲ, ವಾಕ್ಯ ಬರಲ್ಲ, ಉಳಿದು ಬರಲ್ಲ, ಏನ್ ಹೇಳಿದ್ರಪ್ಪ ತೆಗಿಪ್ಪ ಪುಸ್ತಕ. ನಮ್ಮ ಅವ್ವ ಕೇಳ್ತಾಳೆ, ನಮ್ಮ ಮಕ್ಕಳ ಕೇಳ್ತಾಳೆ, ಸ್ವಲ್ಪ ಓದ್ದಂಗೆ ಮಾಡ್ಬೇಕು, ಕಿವಿಗೆಲ್ಲ ಕೇಳ್ತೈತವ್ರಿ. ಒಂದು ಊರಿನಲ್ಲಿ ಒಂದು ಆನೆ ಇತ್ತಂತೆ, ಒಂಟೆ ಇತ್ತಂತೆ, ಅದಕ್ಕೆ ಹಸಿವಾಗಿತ್ತು, ಕತೆ ಹೇಳಪ್ಪ ನೋಡೋಣ. ಅದು ಕೇಳಲ್ಲಂದ್ರೆ ಓದುತ್ತೆ, ಯಾವ ಪಾಠ ಓದ್ತೇನಪ್ಪ?
ಒಂದು ಊರಾಗ ಒಟ್ಟಿಗೆ ಬಾಳುವ ಆನಂದ ಅಂತ ಇಬ್ರು ಗೆಳೆಯರಿದ್ರಂತೆ ಕೇಳಲ್ಲ ಏನ್ರಿ ಕಿವಿ ನಾನು ಹೆಂಗ್ ಕಲಿಸ್ಕೊಡ್ತಿದ್ದೆ ಅಂದ್ರ ನನ್ನ ಕಟ್ಟಿ ಮೇಲೆ ಕುಂತ ಮಗು ಓದಾಕತ್ತ ಬೇರೆದರ ಮೊಟ್ಟೆ ಸಂಕಟದಲ್ಲಿ ನೋಡು ಅಲ್ಲಿ ಹುಡುಗ ಹೆಂಗ್ ಓದ್ತೈತಿ ಓದ ನೀನ್ ಹಂಗ ನಮ್ಮ ಹುಡುಗಿ ಏನ್ ಕೊಡ್ತೀವಿ ನಾವೆಲ್ಲ ಬೈದು ಇದನ್ ಮಾಡೋದು ಹಂಗನ್ನ ಮಸ್ತಾರ ಏನ್ ಹಿಂಗನ್ನ ಮಸ್ತಾರ ಹೊಡೆದಾನ ಕೇಳ್ಕೊಂಬಂದ್ ಮೇಡಮ್ ಬಾಯಿ ಹೊಡೆದ್ ನಾವು ನೀನ್ ಮಸ್ತಾರ ಒಂದು ಬಾಳ ಇದಾಗೈತಿ ಬಾಯಿ ಈ ಊರ ಬಿಡಿಸಿ ಬಿಡಂ ಬಾಯಿ ಈ ಊರಲ್ಲಿ ಇಲ್ಲೇ ಮಾಡ್ಬೇಡ್ರಿ ದಯವಿಟ್ಟು